ಹಳೆ ದ್ವೇಷ ಇತ್ತು ಅಂತ ಹೇಳಿ ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಬಡಿದಾಟ ನಡೆದಿದೆ. ಏರ್ಗನ್ ಮತ್ತು ಮಾರಕಾಸ್ತ್ರಗಳಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ. ಕಲಬುರಗಿ ನಗರದ ಖದೀರ್ ಚೌಕ್ ಬಳಿ ನಡೆದಿರುವಂತಹ ಘಟನೆ ಇದು. ಅಸ್ಲಾಂ ಪಟೇಲ್ ಹಾಗೂ ನೌಶೇದ್ ಪಟೇಲ್ ಗ್ಯಾಂಗ್ ವಾರ್ ನಡೆದಿದೆ. ಅದರಲ್ಲೂ ಕೂಡ ಹಳೆ ದ್ವೇಷ ಇತ್ತಂತೆ. ಅದೇ ವಿಚಾರವಾಗಿ ನಡು ರಸ್ತೆಯಲ್ಲಿ ಈಗ ಈ ರೀತಿಯಾಗಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸತ್ತಿದ್ದಾರೆ. ನೌಶಾದ್ ಚಹಾ ಕುಡಿಯುವಾಗ ಅಟ್ಯಾಕ್ ಮಾಡಿದಂತ ಒಂದು ಗ್ಯಾಂಗು, ಅದಾದ ನಂತರ ಅಸ್ಲಾಂ ಪಟೇಲ್ ಸೇರಿ 6 ಮಂದಿಯಿಂದ ಅಟ್ಯಾಕ್ ಮಾಡಲಾಗುತ್ತೆ. ಏರ್ಗನ್ನಿಂದ ಸೈಯದ್ ಹೊಟ್ಟೆಯ ಭಾಗಕ್ಕೆ 2 ಬಾರಿ ಹಲ್ಲೆ ಮಾಡಿದ್ದಾರೆ. ನೌಶೇದ್ ಪಟೇಲ್, ಸೈಯದ್ ಜಿಲಾನ್ಗೆ ಗಂಭೀರವಾಗಿ ಗಾಯಗಳಾಗಿದೆ. ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ಈಗ ದಾಖಲಾಗಿದೆ. ಹೀಗೆ ಹಳೆ ದ್ವೇಷದಿಂದ ನಡೆದಿರುವಂತಹ ಗಲಾಟೆ ಇದು. 2 ಗುಂಪುಗಳ ಮಧ್ಯೆ ಹೊಡೆದಾಟ ಬಡದಾಟ ನಡೆದಿದೆ. ಹಳೆ ವೈಷಮ್ಯ ಇದ್ದು ನಡು ರಸ್ತೆಯಲ್ಲೇ ಈ ರೀತಿಯಾಗಿ 2 ಗುಂಪುಗಳು 2 ಗ್ಯಾಂಗ್ಗಳು ಹೊಡೆದಾಡ್ಕೊಂಡಿದ್ದಾವೆ. ಏರ್ಗನ್ ಮತ್ತು ಮಾರಕಾಸ್ತ್ರಗಳಿಂದ ಪರಸ್ಪರ ಹಲ್ಲೆ ಮಾಡಲಾಗಿದೆ. ಕಲಬುರಗಿ ನಗರದ ಖದೀರ್ ಚೌಕ್ ಬಳಿ ನಡೆದಿರುವಂತಹ ಒಂದು ಗಲಾಟೆ ಇದು. ಅಸ್ಲಾಂ ಪಟೇಲ್ ಹಾಗೂ ನೌಶಾದ್ ಪಟೇಲ್ ಇಬ್ಬರೂ ಕಡೆಯಿಂದ ಗ್ಯಾಂಗ್ ವಾರ್ ಆಗಿದೆ. ಟೀ ಕುಡಿಯುವಂತ ಸಂದರ್ಭದಲ್ಲಿ ಚಹಾ ಕುಡಿಯುವಾಗ ಅಟ್ಯಾಕ್ ಮಾಡಿರುವಂತದ್ದು ಒಂದು ಗ್ಯಾಂಗ್ ನೌಶಾದ್ ಮೇಲೆ. ಅದಾದ ನಂತರ ನೌಶಾದ್ ಮೇಲೆ ಗ್ಯಾಂಗ್ ವಾರ್ ಆಗುತ್ತೆ. ಅದಾದ ನಂತರ ಅಸ್ಲಾಂ ಪಟೇಲ್ ಸೇರಿ 6 ಮಂದಿ ಈ ರೀತಿಯಾಗಿ ಬಂದು ದಿಢೀರಾಗಿ ಅಟ್ಯಾಕ್ ಮಾಡ್ತಾರೆ. ಏರ್ಗನ್ನಿಂದ ಸೈಯದ್ ಹೊಟ್ಟೆ ಭಾಗಕ್ಕೆ 2 ಬಾರಿ ಚುಚ್ಚಿದ್ದಾರೆ. ನೌಶೇದ್ ಪಟೇಲ್ ಹಾಗೂ ಸೈಯದ್ ಜಿಲಾನ್ಗೆ ಗಂಭೀರವಾಗಿ ಗಾಯಗಳಾಗಿದೆ. ಈ ಕುರಿತು ಈಗ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ರಾಜಶೇಖರ್, ಇಲ್ಲಿ 2 ಗುಂಪು ಈ ರೀತಿಯಾಗಿ ಹೊಡೆದಾಡ್ಕೊಂಡಿರುವಂಥದ್ದು ಅಂತಂದ್ರೆ ಗ್ಯಾಂಗ್ ವಾರ್ ಅನ್ನುವಂಥದ್ದು ಗೊತ್ತಾಗ್ತದೆ. ಪಬ್ಲಿಕ್ ಪ್ಲೇಸ್ ಅಲ್ಲೇ ಈ ರೀತಿಯಾಗಿ ಮಾರಕಾಸ್ತ್ರಗಳು, ಏರ್ಗನ್ನು ಇದೆಲ್ಲವೂ ಏನ್ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಏನು ಯಾವ ಒಂದು ವಿಚಾರವಾಗಿ ಆರಂಭ ಆಗಿರುವಂತ ಗಲಾಟೆ? ಸಂಪರ್ಕ ಕಡಿತ ಆಗಿದೆ. ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಹಳೆ ದ್ವೇಷ ಇತ್ತು, ಹಳೆ ವೈಷಮ್ಯ ಇತ್ತು. ಹಾಗಾಗಿ 2 ಗ್ಯಾಂಗ್ಗಳ ಮಧ್ಯೆ ಈ ರೀತಿಯಾಗಿ ಹೊಡೆದಾಟ ಆಗಿದೆ. ಅದು ಕೂಡ ನಡು ರಸ್ತೆಯಲ್ಲೇ ಈ ರೀತಿಯಾಗಿ ನೋಡ್ತಾ ಇದೀವಿ. ಯಾವ ರೀತಿಯಾಗಿ ಕೈಯಲ್ಲಿ ಮಚ್ಚುಗಳನ್ನ ಇಟ್ಕೊಂಡಿದ್ದಾರೆ. ಕಾರ್ ಗ್ಲಾಸ್ ಎಲ್ಲವೂ ಕೂಡ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಿ ಇವರು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಟ್ ಇಲ್ಲಿ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಏನೋ ಹಳೆ ದ್ವೇಷ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಯಾವುದೋ ಹಳೆ ದ್ವೇಷ ಇತ್ತು ಅಥವಾ ಆಸ್ ಎ ಕಾಮನ್ ಮ್ಯಾನ್ ಎಲ್ಲರೂ ಕೂಡ ನಾರ್ಮಲ್ ಆಗಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗಿದ್ದಿದ್ರೆ ಮಾರಕಾಸ್ತ್ರಗಳು ಎಲ್ಲವೂ ಕೂಡ ಅವ್ರ ಹತ್ರ ಹೇಗೆ ಬಂದ್ಬಿಡ್ತು ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ರಾಜಶೇಖರ್, ಇಲ್ಲಿ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕುಲ್ಲಂ ರೀತಿಯಾಗಿ ಹೊಡೆದಾಡ್ಕೊಳ್ತಿದ್ದಾರೆ. ಏನು ಕಾರಣ ಏನಿರ್ಬೋದು ಈ ಒಂದು ಜಗಳಕ್ಕೆ? ಅಥವಾ ಯಾರಾದ್ರೂ ಅರೆಸ್ಟ್ ಆಗಿದ್ದಾರಾ ಇವಾಗ? ಹೌದು ರೋಷನ್, ಅಂದ್ರೆ ಕಲಬುರಗಿಯಲ್ಲಿ ಬಹುತೇಕ ಬಹಳ ದಿನಗಳಿಂದ ಶಾಂತವಾಗಿತ್ತು. ಆದ್ರೆ ಇದೀಗ ಮತ್ತೆ ಗುಂಪುಗಳ ನಡುವೆ ಘರ್ಷಣೆ ಶುರುವಾಗಿತ್ತು. ಅಂದ್ರೆ ರೌಡಿ ಪಟ್ಟಕ್ಕಾಗಿ ನಡೆದಂತ ಈ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾ ಮುಂದೆ ತಾ ಮುಂದೆ ಅನ್ನೋ ನಿಟ್ಟಿನಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಏನು ಬಾಂಬೆ ಅಸ್ಲಾಂ ಏನಿದ್ದಾನೆ, ಬಾಂಬೆ ನೌಶಾದ್ ಅನ್ನುವಂತ ಗ್ಯಾಂಗ್ ಈ ನಡುವೆ ಗ್ಯಾಂಗ್ ನಡುವೆ ಒಂದು ಏನು ವಾದ ವಿವಾದಗಳಿದ್ದು, ಆ ವಾದ ವಿವಾದಗಳು ಏನು ನೌಶಾದ್ ಚಹಾ ಕುಡಿಯೋಕೆ ಅಂತ ಕುಂತಂತ ಸಂದರ್ಭದಲ್ಲಿ ಬಾಂಬೆ ಅಸ್ಲಾಂ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾನೆ. ಈಗ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಈಗ ಏರ್ಗನ್ ಮತ್ತು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಹಳೆ ಒಂದು ವೈಷಮ್ಯ ಇದಕ್ಕೆ ಕಾರಣ ಅಂತಕ್ಕಂಥ ವಿಚಾರ ಇದೀಗ ಪ್ರಾಥಮಿಕ ಹಂತದಲ್ಲಿ ಬಂದಿರುವಂತದ್ದು. ಆದ್ರೆ ಪ್ರಮುಖವಾಗಿ ಘಟನೆಗೆ ಕಾರಣ ಏನು ಅಂತಕ್ಕಂಥದ್ದು ಇನ್ನುವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಇವರಿಬ್ಬರು ಕೂಡ ಸಾಕಷ್ಟು ಪೈಪೋಟಿಯಲ್ಲಿ ಇದ್ರು ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಈಗ ನೌಶಾದ್ ಅನ್ನುವಂತ ಗ್ಯಾಂಗ್ ನಲ್ಲಿ ಇಬ್ಬರಿಗೆ ಗಂಭೀರವಾದಂತ ಗಾಯ ಆಗಿದ್ದು ಏನು ಆಸ್ಪತ್ರೆಗೆ ದಾಖಲಾಗಿ ಒಂದು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕುರಿತಂತೆ ಒಂದು ಆರ್ಜಿ ನಗರ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಪೊಲೀಸರು ಇವರನ್ನ ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದಾಗ ಒಂದು ಸತ್ಯಾಸತ್ಯತೆ ಹೊರಬರುವುದು. ಸದ್ಯಕ್ಕೆ ಇರ್ತಕ್ಕಂಥ ಈ ಒಂದು ಪೈಪೋಟಿಯ ಒಂದು ಬಡದಾಟಗಳ ನಡುವೆ ಇವತ್ತು ನಡೆದಂತ ಘಟನೆ ಏನಿತ್ತು, ತಡರಾತ್ರಿ ನಡೆದಿದ್ದ ಘಟನೆ, ಈ ಘಟನೆಯಲ್ಲಿ ಏರ್ಗನ್ ಮತ್ತು ಮಾರಕಾಸ್ತ್ರಗಳು ಏನು ಯಾರದೇ ಭಯ ಇಲ್ಲದೇನೆ ಓಪನ್ ಆಗಿನೇ ಹಿಡಿದು ತಿರುಗಾಡಿರ್ತಕ್ಕಂಥದ್ದು ಈ ಒಂದು ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಕೂಡ ಜನ ಮಾತಾಡುವಂತಾಗಿರ್ತಕ್ಕಂಥದ್ದು. ರೋಶ್ನಿ, ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.